ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ ಎಲ್ಲರೂ? ಆರಾಮಿದ್ದೀರಾ? ನಮ್ಮ ಕಡೆ ಅಂತೂ ಮಳೆ ಭಾಳ ಜೋರು ಚಂದ ಬರಾಕತ್ತೈತ್ರಪ್ಪ. ಜಿಟಿ ಜಿಟಿ ಅಂತ ಹನಿ ಹಾಕಕತ್ತೈತಿ, ತಂಪಾದ ಗಾಳಿ ಬಿಸಾಕತ್ತೈತಿ. ಇಂಥ ಮಳೆ ಹನಿ ಒಳಗೆ ಸಂಜೆ ಮುಂದೆ ಏನಾರ ಗರಂ ಗರಂ ಕುರುಮ್ ತಿನ್ನಾಕ ಸಿಕ್ಕರೆ ಹೆಂಗಿರ್ತೈತೆ ಹೇಳ್ರಿ? ನಿಮ್ಮ ಕಡೆ ಹೆಂಗೈತಿ ಮಳೆ? ನಮ್ಮ ಕಡೆ ಥರಾನೇ ಜೋರಾಗಿ ಬರಾಕತ್ತೈತೋ ಅಥವಾ ಇನ್ನೂ ಬಿಸಿಲೈತೋ? ನಮಗೆ ಕಮೆಂಟ್ ಮಾಡಿ ಕರೆ ಹೇಳ್ರಿ, ನಾವು ತಿಳ್ಕೊತೀವಿ. ಅಂದಂಗೆ ಇವತ್ತಿನ ಈ ಸ್ಪೆಷಲ್ ವಿಡಿಯೋ ನೋಡಾಕತ್ತೀರಲ್ಲ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಜಲ್ದಿ ಈ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಮೇಲೆ ವಿಡಿಯೋ ಲೈಕ್ ಮಾಡೋದು, ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ, ಹೌದಾ? ಬರ್ರಿ ಹಾಗಾದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಮಸ್ತ್ ರುಚಿಯಾದ ಗರಿಯಾದ ಕೋಡ್ಬಳೆ ಹೆಂಗೆ ಮಾಡೋದಂತ ನೋಡೋಣ. ಇಲ್ಲಿ ನೋಡ್ರಿ, ಮೊದಲಿಗೆ ನಾನು ಇಲ್ಲೊಂದು ಅಗಲವಾದ ದೊಡ್ಡ ಪಾತ್ರೆ ತೊಗೊಂಡು ನೋಡ್ರಿ. ಈಗ ಈ ಪಾತ್ರೆ ಒಳಗೆ ಅಳತೆ ಕಪ್ ತೊಗೊಂಡು ಅದರಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಕೋಡ್ಬಳೆ ಮಸ್ತ್ ಗರಿಯಾಗಿ ಬರ್ತಾವ್ರಿ. ಇದ್ರ ಜೊತೆಗೇನೆ ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಜೋಳದ ಹಿಟ್ಟು ತೊಗೊಂಡಿನಿ, ಅದನ್ನು ಇದ್ರಾಗ ಸೇರಿಸ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ಹಿಟ್ಟು ಇಲ್ಲದೆ ಅಡುಗೆ ಹೆಂಗ್ರಿ? ಇದು ಕೋಡ್ಬಳೆಗೆ ಒಂಥರ ಮಸ್ತ್ ಸಾಫ್ಟ್ನೆಸ್ ಕೊಡ್ತೈತಿ. ಇನ್ನು ಮೂರನೇದಾಗಿ 3/4 ಕಪ್ ಪುಟಾಣಿ ಹಿಟ್ಟು, ಅಂದರೆ ನಾವು ಚಟ್ನಿಗೆ ಬಳಸ್ತೀವಲ್ಲ ಹುರುಗಡಲೆ, ಅದನ್ನು ಮಿಕ್ಸಿಯೊಳಗೆ ನುಣ್ಣಗೆ ಪೌಡರ್ ಮಾಡಿ ತೊಗೊಂಡಿನಿ. ಇದನ್ನು ಹಾಕೋದ್ರಿಂದ ಕೋಡ್ಬಳೆ ಒಳಗೆಲ್ಲ ಮಸ್ತ್ ಟೇಸ್ಟಿ ಆಗ್ತಾವ್ರಿ. ಅದ್ರ ಜೊತೆಗೆ ಬೈಂಡಿಂಗ್ ಬರಲಿ ಅಂತ ಒಂದು 4 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳಕತ್ತೀನಿ. ಗೋಧಿ ಹಿಟ್ಟು ಹಾಕಿದರೆ ಕೋಡ್ಬಳೆ ಸಾಫ್ಟಾಗಿ ಎಲ್ಲೂ ಕಟ್ಟಾಗದೆ ರೌಂಡ್ ಮಾಡೋಕೆ ಚಲೋ ಬರ್ತೈತಿ. ಹಿಟ್ಟೆಲ್ಲ ಹಾಕಿದ್ದಾಯ್ತು. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಜಜ್ಜಿದ ಜೀರಿಗೆ ಹಾಕಕತ್ತೀನಿ. ಜೀರಿಗೆನ ಸ್ವಲ್ಪ ಜಜ್ಜಿ ಹಾಕಿದ್ರೆ ಅದರ ಪರಿಮಳ ಭಾಳ ಚಂದ ಬರ್ತೈತಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಾನಿಲ್ಲಿ 1-2 ಚಮಚ ಕೆಂಪು ಖಾರದ ಪುಡಿ ಹಾಕಕತ್ತೀನಿ. ನಿಮ್ಮ ಮನ್ಯಾಗ ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕು. ಈಗ ಬರ್ರಿ ಮೇನ್ ಮ್ಯಾಜಿಕ್. 1-4 ಚಮಚ ಎಣ್ಣೆನ ಗ್ಯಾಸ್ ಮೇಲೆ ಇಟ್ಟು ಮಸ್ತ್ ಕಾಯಿಸಿ ತೊಗೊಂಡಿನಿ. ಈ ಕಾಯ್ದಿರೋ ಬಿಸಿ ಎಣ್ಣೆನ ಈ ಹಿಟ್ಟಿನ ಮೇಲೆ ಹಾಗೆ ಹಾಕೊಳ್ಳೋಣ. ನೋಡಿ ಹೆಂಗೆ ಬುರುಗ ಬರ್ತೈತಿ ಅಂತ. ಎಣ್ಣೆ ಭಾಳ ಬಿಸಿ ಇರೋದ್ರಿಂದ ಕೈ ಹಾಕಬೇಡ್ರಪ್ಪ, ಸುಟ್ಕೊಂಡಿರಿ. ಅದಕ್ಕೆ ಮೊದಲಿಗೆ ನಾನು 1 ಚಮಚ ತೊಗೊಂಡು ನಿಧಾನಕ್ಕೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡುತ್ತಾ ಹೋಗೋಣ. ಒಂದ್ಸಲ ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಚಮಚ ಸೈಡ್ಗಿಟ್ಟು ನಮ್ಮ ಕೈಯಿಂದಾನೇ ಚಂದಾಗ ಹಿಟ್ಟನ್ನೆಲ್ಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೆ ಸರಿಯಾಗಿ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗೈತೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ಹಿಟ್ಟನ್ನು ಕೈಯಲ್ಲಿ ಹಿಂಗೆ ಮುಷ್ಟಿ ಮಾಡಿ ಹಿಡಿದ್ರೆ ಅದು ಉಂಡೆ ಆಗಬೇಕು, ಶೇಪ್ ಸಿಗಬೇಕು. ಅಲ್ಲಿವರೆಗೂ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ನಮ್ಮ ಹಿಟ್ಟು ಹೆಂಗೆ ಮುಷ್ಟಿ ಆಗ್ತೈತಿ ಅಂತ? ಈಗ ಪರ್ಫೆಕ್ಟ್ ಆಗೈತಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕುತ್ತಾ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳುತ್ತಾ ಹೋಗೋಣ. ಒಂದೇ ಸಲ ಭಾಳ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಟ್ಟು ತೆಳ್ಳಗಾದ್ರೆ ಕೋಡ್ಬಳೆ ಎಣ್ಣೆ ಕುಡಿದು ಬಿಡ್ತಾವ್ರಿ. ಅದಕ್ಕೆ ಹದವಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ರಿ. ನೋಡ್ರಿ, ಈಗ ಹಿಟ್ಟು ಮಸ್ತ್ ರೆಡಿ ಆಗೈತಿ. ಇದನ್ನೇನು ನೆನೆಯೋಕ್ಕಿಡೋ ಅವಶ್ಯಕತೆ ಇಲ್ಲ ನೋಡ್ರಿ, ಡೈರೆಕ್ಟಾಗಿ ನಾವು ಕೋಡ್ಬಳೆ ಮಾಡೋಕೆ ಶುರು ಮಾಡ್ಬೋದು. ಈಗ ಹಿಟ್ಟಿನಿಂದ ಸಣ್ಣ ಉಳ್ಳೆ ಅಂದರೆ ಉಂಡೆ ತಗೊಂಡು ನಾನು ವಿಡಿಯೋದಲ್ಲಿ ತೋರ್ಸಾಕತ್ತೀನಲ್ರಿ, ಹಾಗೆ ಮನೆ ಅಥವಾ ನಾನಿಲ್ಲಿ ಕೌಂಟರ್ ಟಾಪ್ ಮೇಲೆ ನಿಧಾನಕ್ಕೆ ಉದ್ದನೆಯ ಆಕಾರದಲ್ಲಿ ಲಟ್ಟಿಸ್ಕೋಬೇಕು, ಅಂದರೆ ಹೊಸೆದುಕೊಳ್ಬೇಕು. ಆಮೇಲೆ 2 ತುದಿಯನ್ನು ಸೇರಿಸಿ ರೌಂಡ್ ಶೇಪ್ ಮಾಡ್ಕೋಬೇಕು. ಹಿಟ್ಟು ಎಲ್ಲೂ ಕ್ರ್ಯಾಕ್ ಇರಬಾರ್ದು, ಸೀಳು ಬಿಡದ ಹಾಗೆ ಚಂದಗೆ ಅಡ್ಜಸ್ಟ್ ಮಾಡಿ ಅಂಟಿಸ್ಕೋಬೇಕು. ಇದೇ ರೀತಿಯಾಗಿ ನಾನು ಕೋಡ್ಬಳೆಗಳನ್ನು ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇದರಲ್ಲಿ ಒಂದು ಮಸ್ತ್ ವಿಷಯ ಏನಪ್ಪ ಅಂದ್ರೆ, ಒಂದೊಂದು ಮಾಡಿ ತಕ್ಷಣ ಎಣ್ಣೆಗೆ ಹಾಕಬೇಕು ಅಂತೇನಿಲ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೋಡ್ಬಳೆಗಳನ್ನು ಮೊದಲೇ ಮಾಡಿ ಇಟ್ಕೋಬಹುದು. ಇವು ಎಣ್ಣೆಯಲ್ಲಿ ಹಾಕಿದಾಗ ಖಂಡಿತ ಒಡೆಯೋದಿಲ್ಲ, ಕ್ರ್ಯಾಕ್ ಬಿಡೋದಿಲ್ಲ, ನಿರಾಳವಾಗಿ ಮಾಡ್ಕೋಬಹುದು. ಈಗ ಇವುಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋ ಸಮಯ ಬಂತು. ಬರ್ರಿ, ಇಲ್ಲೊಂದು ಕಡಾಯಿಯೊಳಗೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ. ನೆನಪಿರಲಿ, ಎಣ್ಣೆ ಯಾವತ್ತೂ ಮೀಡಿಯಂ ಫ್ಲೇಮ್ ಅಂದ್ರೆ ಮಧ್ಯಮ ಉರಿ ಒಳಗೆ ಕಾಯಬೇಕು. ಹೈ ಫ್ಲೇಮ್ ಇಡಬೇಡ್ರಿ, ಅಥವಾ ಲೋ ಫ್ಲೇಮ್ ಕೂಡ ಇಡಬೇಡ್ರಿ. ಒಂದ್ಸಲ ಗ್ಯಾಸ್ ಆನ್ ಮಾಡಿದರೆ ಕೋಡ್ಬಳೆ ಎಲ್ಲ ಮುಗಿಯುವವರೆಗೂ ಉರಿ ಮೀಡಿಯಂ ಇರಬೇಕು. ಈಗ ಎಣ್ಣೆ ಚಲೋ ತಂಗಿ ಕಾದೈತಿ.
ಒಂದೊಂದೇ ಕೋಡ್ಬಳೆಗಳನ್ನು ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡೋಣ. ಹಾಕಿದ ತಕ್ಷಣವೇ ಇದಕ್ಕೆ ಚಮಚ ಹಾಕಿ ತಿರುಗಿಸೋಕೆ ಹೋಗಬೇಡ್ರಪ್ಪ. ಕನಿಷ್ಠ ಅಂದರೂ 1 ನಿಮಿಷ ಆದರೂ ಎಣ್ಣೆ ಒಳಗೆ ಹಾಗೆ ಬೇಯೋಕೆ ಬಿಡಬೇಕು. 1 ನಿಮಿಷ ಆದಮೇಲೆ ಚಮಚದ ಸಹಾಯದಿಂದ ಇದನ್ನು ಉಲ್ಟಾ ಮಾಡಿರಿ. ನಿಧಾನಕ್ಕೆ ಅಲುಗಾಡಿಸುತ್ತಾ ಫ್ರೈ ಮಾಡ್ಕೋಬೇಕು. ಉರಿ ಮೀಡಿಯಮ್ ಇರೋದ್ರಿಂದ ಕೋಡ್ಬಳೆ ಒಳಗಿನಿಂದ ಮಸ್ತ್ ಬೇಕಂತೈತಿ ಮತ್ತು ಮಸ್ತ್ ಕುರುಕುರು ಅಂತೈತಿ. ಇಲ್ಲಿ ನೋಡ್ರಿ, ಎಣ್ಣೆ ಒಳಗಿರೋ ಜಿಟಿ ಜಿಟಿ ಅನ್ನೋ ನೊರೆ ಎಲ್ಲ ಕಮ್ಮಿ ಆಗಕತ್ತೈತಿ. ನೋಡ್ರಿ ಹೆಂಗೆ ನೊರೆ ಕಮ್ಮಿ ಆಯಿತು ಅಂದರೆ ನಮ್ಮ ಕೋಡ್ಬಳೆಗಳು ಮಸ್ತಾಗಿ ಫ್ರೈ ಆಗ್ಯಾವ ಅಂತ ಅರ್ಥ. ವಾವ್, ನೋಡ್ರಿ ಹೆಂಗೆ ಗೋಲ್ಡನ್ ಕಲರ್ ಬಂದಾವ. ತುಂಬಾ ಸೊಗಸಾದ ರುಚಿಕರವಾದ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಕೋಡ್ಬಳೆ ಈಗ ತಿನ್ನೋಕೆ ರೆಡಿ ಆಗ್ಯಾವ್ರಿ. ಇವುಗಳನ್ನು ಈಗ ಎಣ್ಣೆಯಿಂದ ಹೊರಗೆ ತಗೊಂಡು ಬಿಡೋಣ. ಇಷ್ಟೇ ನೋಡ್ರಿ ಸರಳವಾದ ಕೋಡ್ಬಳೆ ಮಾಡುವ ವಿಧಾನ. ನೀವು ನಿಮ್ಮ ಮನೆಯಲ್ಲಿ ಈ ಮಳೆಗಾಲಕ್ಕೆ ಖಂಡಿತ ಮಾಡಿಕೊಂಡು ತಿನ್ನಿರಿ. ಹೆಂಗೆ ಬಂದಿತ್ತಂತ ನಮಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಮತ್ತೊಂದು ಮಸ್ತ್ ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಆರಾಮಿರ್ರಿ. ಧನ್ಯವಾದಗಳು ರೀ.